ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ದುಡ್ಡಿಲ್ಲ, ಮಗುನ ಹೇಗೆ ಸಾಕ್ಲಿ? ಅದಕ್ಕೆ ಸಾಯೋಣ ಅಂತ ನಿರ್ಧಾರ ಮಾಡಿಬಿಟ್ಟೆ. ಅಷ್ಟೇ ತಾನೇ. ತಗೋ ಇದನ್ನ. ಕಾಸಿಲ್ದೇ ಇದ್ರೆ ಏನಂತೆ, ಮಗುಗ್ ತಾನೇ ಕೇಳ್ತಿರೋದು. ಕೊಡು. ಈಗ ತಾನೇ ಹಾಲನ್ನೆಲ್ಲ ಕೊಟ್ಬಿಟ್ಟು ಬಂದೆ. ಕೊಟ್ಟಿಗೆಗೆ ಹೋಗು, ಅಲ್ಲಿದೆ ಹಾಲು. ಇನ್ಮೇಲೆ ಪ್ರತಿದಿನ ವರ್ತನೆ ಹಾಲು ನಿಮ್ಮ ಮನೆಗೆ ಬರುತ್ತೆ. ಗೃಹ ಪ್ರವೇಶ ಮಾಡೋದಕ್ಕೆ ಹಾಲಿನ ಸಮೇತವಾಗಿ ಬಂದಿದ್ಯಾ? ಒಳ್ಳೇದು. ಮಗುನ ನನಗೆ ಕೊಡು. ಅಡುಗೆ ಮನೆ ಅಲ್ಲಿದೆ, ನೀನು ಹೋಗಿ ಹಾಲು ಕಾಯಿಸ್ಕೊಂಡು ಬಾ. ಅಮ್ಮ, ದಿಕ್ಕೆ ತೋಚದೆ ನನ್ನನ್ನು ಇಲ್ಲಿವರೆಗೂ ಕೈ ಹಿಡಿದು ಕರ್ಕೊ ಬಂದಿದ್ಯಾ. ನನ್ನ ಮಗಳನ್ನ ಕಾಪಾಡಮ್ಮ. ಹೊಸ ಮನೆಯಲ್ಲಿ ಹೊಸ ಬದುಕು ಶುರು ಮಾಡ್ತಿದ್ದೀನಿ, ಆಶೀರ್ವಾದ ಮಾಡಮ್ಮ. चन्द्रहासोज्ज्वलकरा शार्दूलवरवाहना चन्द्रहासोज्ज्वलकरा शार्दूलवरवाहना कात्यायनी शुभं दद्यात् देवी दानवघातिनी कात्यायनी शुभं दद्यात् देवी दानवघातिनी चन्द्रहासोज्ज्वलकरा शार्दूलवरवाहना कात्यायनी शुभं दद्यात् देवी दानवघातिनी देवी दानवघातिनी. ಎಲ್ಲ ನಿನ್ನಿಂದಾನೇ ಆಗಿತ್ತು. ಇವತ್ತು ಮಗುನ ನಮ್ಮ ಹತ್ರನೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಜಾಜಿ ಮಗುನ ಊರ್ ಮುಂದೆ ಹರಾಜ್ಗಿಡೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಬಂಗಾರಿ ನಮ್ಮ ಮುಖಕ್ಕೆ ಉಗಿದು ಮಗುನ್ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾನೂ ಇರಲಿಲ್ಲ. ಜಾಜಿನಂತೂ ಕಳ್ಕೊಂಡ್ವಿ. ಅವಳ ಮಗು ನೋಡ್ಕೊಂಡು ಜೀವನ ಹೇಗಾದ್ರೂ ಸಹಿಸ್ಬೋದಾಗಿತ್ತು. ಈಗ ಅದು ಆಗದ ಹಾಗೆ ಮಾಡಿದೆ ನೀನು. ನಾನೇನೋ ಮಾಡ್ಲಿ? ಹುಟ್ಟಿದಾಗ್ಲೇ ನನ್ನ ಮೊಮ್ಮಗಳನ್ನ ತಿನ್ಕೊಂಡು ಮಗು ಅಂತ ಸಿಟ್ನಲ್ಲಿ ಹಾಗೆಲ್ಲ ಮಾತಾಡ್ದೆ. ನೀನು ನಿನ್ನ ಮೊಮ್ಮಗಳನ್ನ ಕಳ್ಕೊಂಡೆ ಅಂತ ನನ್ನ ಮೊಮ್ಮಗಳನ್ನ ನನ್ನಿಂದ ದೂರ ಮಾಡ್ದೆ ನೀನು. ಈಗ ಬಂಗಾರಿ ಕಣ್ಣಲ್ಲಿ ಎಷ್ಟು ನಿಕೃಷ್ಟ ಗೊತ್ತಾ ನಾವು. ದೊಡ್ಡೋಳಮ್ಮ ನೀನು, ಲೋಕ ಕಂಡವಳು, ಹೀಗೆ ಮಾಡಿದ್ ಸರಿನಾ?
ನಾನು ಮಗುನ ದತ್ತು ಕೊಡಬೇಕು ಅಂದಿದ್ದು ಬರೀ ಸಿಟ್ಟಿಗೆ ಅನ್ಕೊಂಡಿದೀಯಾ? ಆ ಮಗು ಹೊಟ್ಟೆ ಹಸುವಿನಿಂದ ನರಳ್ತಾ ಇರೋದನ್ನ ನನ್ನ ಕೈಲಿಂದ ನೋಡಕ್ಕಾಗ್ತಿರ್ಲಿಲ್ಲ ಕಣೋ. ಅದಕ್ಕೆ ಯಾವುದಾದ್ರೂ ಬಾಣಂತಿಗೆ ಕೊಡೋಣ ಅಂತ ಹೇಳಿದೆ. ಈಗ ಬಂಗಾರಿ ಮಗುನ್ ಕರ್ಕೊಂಡು ಹೋದ. ಹೇಗೆ ಸಾಕ್ಬೇಕು ಅವನು ಮಗುನ? ನಿನಗೆ ಮಗು ಬೇಡವಾಗಿತ್ತು, ಅದಕ್ಕೆ ನನ್ನ ಕೈಲಿ ಇದನ್ನೆಲ್ಲ ಮಾಡಿಸ್ದೆ. ನಾನು ಮಗುನ ದತ್ತು ಕೊಡೋಕೆ ಒಪ್ಪೋ ಹಾಗೆ ಮಾಡಿದೆ. ಆತ್ರ ಕಣಮ್ಮ ನಿನಗೆ. ಯಾಕೆ ಬೇಕಿತ್ತು ಮಗುನ್ ದತ್ತು ಕೊಡೋ ಉಸಾಬರಿ ನಿನಗೆ? ಸುಮ್ಮನಿರೋಕಾದ್ರೆ ಇರಬೇಕು. ವಯಸ್ಸಾದ್ಮೇಲೆ ಹಲ್ಲು ಕೊಚ್ಕೊಂಡಿರ್ಬೇಕು. ಇಲ್ಲದೆ ಇದ್ರೆ ಅವ್ರವ್ರ ದಾರಿ ಅವ್ರವ್ರು ನೋಡ್ಕೋಬೇಕು. ನಾನೀಗ ದಾರಿ ನೋಡ್ಕೋಬೇಕು ಅಂತಿದ್ರೆ ನನಗಿರತ್ತು ಒಂದೇ ದಾರಿ, ಅದು ಸಾವಿನ ದಾರಿ. ನಿನ್ ಬಿಟ್ರೆ ನನಗೆ ಯಾರು ಇಲ್ಲ ಕಣೋ. ನೀನೇ ಹೀಗೆ ದೂರ ಆಗ್ಬಿಟ್ರೆ ಹೇಗೋ ಶಕ್ರಿ? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಮ್ಮ. ಮತ್ತೆ ಹೇಗೋ? ನನ್ನ ಮೊಮ್ಮಗಳನ್ನ ಕಳ್ಕೊಂಡು ಸಂಕಟದಲ್ಲಿ ನಾನಿರ್ಬೇಕಾದ್ರೆ ನೀನು ಹೀಗೆ ಮಾತಾಡ್ತೀಯಲ್ಲೋ. ನನಗೇನು ಮರಿ ಮಕ್ಳು ಕಂಡ್ರೆ ಇಷ್ಟ ಇಲ್ಲ ಅಂತನ. ನನ್ನ ನೋವು ನನ್ನ ಕೈಯಿಂದ ಇಷ್ಟೆಲ್ಲ ಮಾಡಿಸ್ತಾ ಇದೆ ಕಣೋ ಶಕ್ರಿ. ಬಿಡಮ್ಮ, ಬೇಜಾರಿಗೇನೋ ಒಂದು ಮಾತಂದೆ, ಮನ್ಸು ಕಚ್ಕೋಬೇಡ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದ್ಯೋ ಅದನ್ನೆಲ್ಲ ಅನುಭವಿಸ್ಲೇಬೇಕಲ್ಲ. ಪಾಪ ಆ ಎಳೆಗೂಸನ್ನು ಕಟ್ಕೊಂಡು ಬಂಗಾರಿ ಅದೇನು ಪಡಬಾರ್ದು ಪಾಡಪಡ್ತಿದ್ದಾನೋ ಏನೋ. यक्षाद्यैरसुरैरमरैरपि सिद्धगन्धर्वा यक्षाद्यैरसुरैरमरैरपि सेव्यमाना सदा भूयात् सेव्यमाना सदा भूयात् सिद्धिदा सिद्धिदायिनी
సరి 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 మా పని 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 మా పాని పని పా సా ని స మ రి రి స స రి రి స స ని ని స స ని ని ప ప ని ని ప ప మ మ రి మ ప ని స స రి మ ప ని స స రి మ ప ని స परायणे सर्वस्याति हरे देवी नारायणी नमोस्तुते नारायणी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोस्तुते नारायणी नमोस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणी नमोस्तुते नारायणी नमोस्तुते शरणागत दीनार्थ परित्राणपरायणे सर्वस्याति हरे देवी नारायणी नमोस्तुते नारायणी नमोस्तुते ಏನಯ್ಯ ಬಂಗಾರಿ ಇದು ಮತ್ತೆ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ನನ್ನ ಕೆಲಸ ಇದೆ ಅಲ್ವೇನಣ್ಣ? ಆದ್ರೆ ಈ ಕೆಲಸದಿಂದ ನಿನ್ನನ್ನು ವಜಾ ಮಾಡಿದ್ದಾರೆ. ಯಾವ ಕಾರಣಕ್ಕಣ್ಣ? ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. सिंहासनगता नित्यं पद्माश्रितकरत्वया शुभदास्तु सदा देवी स्कन्दमाता यशस्विनी. ನೀನು ನಿನ್ನ ಹೆಂಡತಿ ಸತ್ ಮೇಲೆ ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ. ಈ ಕೆಲಸನ ನಾನು 1.5 ವರ್ಷಕ್ಕೆ ಗುತ್ತಿಗೆ ತಗೊಂಡಿದ್ದೀನಿ. ಹಣ ಕೂಡ ಕೊಟ್ಟಾಗಿದೆ. ನಡಿ ನಡಿ, ಜಾಗ ಖಾಲಿ ಮಾಡಿಲಿಂದ. ನನ್ನ ಕೆಲಸ ನಾನು ಬಿಟ್ಕೊಡಲ್ಲ. ನೀನ್ ಯಾರಯ್ಯ ಹೋಗಲ್ಲ ಅನ್ನಕ್ಕೆ? ಅವರೇ ನಿನ್ನ ಕೆಲಸದಿಂದ ಈಚೆ ಹಾಕಿದ ಮೇಲೆ ನಾನು ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊ ಬಂದಿದ್ದೀನಿ, ನಾನು ಬಿಟ್ಕೊಡಲ್ಲ. ನಿನಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಎದ್ದೇಳೋ.
ಗಲಾಟೆ? ಅಮ್ಮವ್ರೆ, ಅದು ಬಂಗಾರಿ ಮತ್ತೆ ಕೆಲಸ ಮಾಡ್ತಾ ಇದ್ದ. ನಿನ್ನ ಕೆಲಸದಿಂದ ತೆಗೆದುಹಾಕಿದರೆ ನೀನು ಮಾಡಂಗಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ಅವನು ಹಿಡ್ಕೊಂಡು ತಳ್ಳಿಬಿಟ್ಟೆ ಅಮ್ಮನವ್ರೆ. ನೀವಿಲ್ಲಿ ಕೆಲ್ಸಕ್ಕೆ ಬರೋಕ್ಕೆ ಮುಂಚೆ ಇಲ್ಲಿ ಕೆಲ್ಸಕ್ಕೆ ಯಾರಿದ್ದಿದ್ದು? ಅದು ಬಂಗಾರಿನೇ ಅಮ್ಮನವ್ರೆ. ಈಗ ಅವನಿಗೇನೋ ಸಮಸ್ಯೆ ಆಗಿ ಒಂದು 4 ದಿನ ಕಾಣಿಸ್ಕೊಳ್ದೆ ಹೋದರೆ ಅವನ ಜಾಗಕ್ಕೆ ಬೇರೆ ಯಾರಾದರೂ ಬರಬಹುದಾ? ಇದು ಅವನ ಹೊಟ್ಟೆಪಾಡು. ಅವನ ಅನ್ನನ ಕಸ್ತ್ಕೋಬಹುದಾ? ಹಾಗಾದರೆ ನನ್ನ ಹಣ? ಪಂಚಾಕ್ಷರಿ ಅವರೇ, ನೀವಾದರೂ ಸ್ವಲ್ಪ ಹೇಳಿ. ಅದು ಅಮ್ಮವ್ರೆ, ಇವರು 1 ವರ್ಷಕ್ಕಾಗುವಷ್ಟು ದುಡ್ಡು ಕೊಟ್ಬಿಟ್ಟಿದ್ದಾರೆ ಗುತ್ತಿಗೆಗೆ ಅಂತ. ಅದು ಅಲ್ಲದೆ ವಿರೂಪಾಕ್ಷಶಾಸ್ತ್ರಿಗಳ ಆಜ್ಞೆ ಆಗಿದೆ, ಇನ್ಮೇಲೆ ಈ ಬಂಗಾರಿಗೆ ಚಪ್ಪಲಿ ಕಾಯೋ ಕೆಲಸ ಇಲ್ಲ. ಇಲ್ಲ, ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಸೊಸೆ ಹೇಳ್ತಿದ್ದೀನಿ. ಬಂಗಾರಿಗೆ ಇಲ್ಲಿ ಕೆಲಸ ಕೊಡಿ, ಇವನ್ನ ವಜಾ ಮಾಡಿ, ಬಂಗಾರಿನ ನೋಂದಾಯಿಸಿ. ಅಲ್ಲ ಅಮ್ಮವ್ರೆ, ಅದು ಇವರು ದುಡ್ಡು ಕೊಟ್ಬಿಟ್ಟಿದ್ದಾರೆ. ಅದೇ ದುಡ್ಡನ್ನ ಈ ಬಂಗಾರಿ ಕೇಳಿದ್ರೆ ಕೊಡ್ತಾನಾ? ಬಂಗಾರಿ ಹತ್ರ ದುಡ್ಡಿಲ್ದೇ ಇರ್ಬೋದು, ಆದ್ರೆ ನಿಯತ್ತಿದೆ. ಇಷ್ಟು ವರ್ಷ ದೇವಸ್ಥಾನದಲ್ಲಿ ಪ್ರಾಮಾಣಿಕತೆಯಿಂದ ದುಡ್ದಿದ್ದಾನೆ, ಅಷ್ಟು ಸಾಲದ? ಗುತ್ತಿಗೆ ಪಡ್ಕೊಂಡಿರಬಹುದು, ಆದರೆ ದೇವಸ್ಥಾನದ ಆವರಣದಲ್ಲಿ ತುಂಡಾವರ್ತಿ ಸಲ್ಲ. ಅಮ್ಮನವ್ರ ಸನ್ನಿಧಾನ ಇದು. ಇಲ್ಲಿ ಶಾಂತಿ ನೆಲೆಸಬೇಕೇ ಹೊರತು ಸಂಘರ್ಷ ಅಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೊಡೆಯೋದು ಅಮಾನವೀಯ. ಅದು ಮನುಷ್ಯರ ಗುಣ ಅಲ್ಲ, ಪಶುಗಳ ನಡವಳಿಕೆ. ಅಂಥವರಿಗೆ ಇಲ್ಲಿ ಈ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿ ಜಾಗ ಇಲ್ಲ. ಪಂಚಾಕ್ಷರಿ, ಅವನು ಕೊಟ್ಟಿರೋ ಗುತ್ತಿಗೆ ಹಣನ ಅವನಿಗೆ ಈಗಲೇ ಹಿಂದಿರುಗಿಸಿ. ಬಂಗಾರಿ, ನಿನಗಿನ್ನು ಯಾವ ಭಯನೂ ಬೇಡ. ನಿಶ್ಚಿಂತೆಯಿಂದ ನಿನ್ನ ಕೆಲಸನ ಮುಂದುವರಿಸು. ಇನ್ಮೇಲೆ ಈ ಬಂಗಾರಿಗೆ ಚಪ್ಪಲಿ ಕಾಯೋ ಕೆಲಸ ಇಲ್ಲ. ಇಲ್ಲ, ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಸೊಸೆ ಹೇಳ್ತಿದ್ದೀನಿ. ಬಂಗಾರಿಗೆ ಇಲ್ಲಿ ಕೆಲಸ ಕೊಡಿ, ಇವನ್ನ ವಜಾ ಮಾಡಿ. ಅಮ್ಮನವರಾಣಿಗೂ ನಿಜ ಯಜಮಾನ್ರೆ, ನಿಮ್ಮ ಸೊಸೆ ಇಲ್ಲಿಗೆ ಬಂದಿದ್ರು, ಬಂದ್ಬಿಟ್ಟು ಬಂಗಾರಿ ಪರ ವಹಿಸ್ಕೊಂಡು ಮಾತಾಡಿದ್ರು. ನಾವು ಹೇಳಿದ್ವಿ ಯಜಮಾನ್ರ ಅಪ್ಪನೇ ಆಗಿದೆ, ಆ ಬಂಗಾರಿಗೆ ಇಲ್ಲಿ ಕೆಲಸ ಇಲ್ಲ ಅಂತ. ಆದರೆ ಅವರು ಶಾಸ್ತ್ರಿಗಳ ಸೊಸೆ ನೀವುಗಳು ನಾನು ಹೇಳ್ದಂಗೆ ಕೇಳಬೇಕು, ಬಸ್ಸನ್ನ ಕೂಡಲೇ ವಜಾ ಮಾಡಿಬಿಟ್ಟು ಬಂಗಾರಿಗೆ ಕೆಲಸ ಕೊಡಿ ಅಂತ ಅಂದರು ಯಜಮಾನ್ರೆ. ನಾನು ಇಲ್ಲಿ ಕೆಲಸ ಮಾಡೋನು, ಅವ್ರ ಅಪ್ಪನೇ ಮೀರಕ್ಕಾಗದೆ ಬಸ್ಸನ್ನ ವಾಪಸ್ ಕಳಿಸ್ಬಿಟ್ಟೆ. ಇವಾಗ ಬಂಗಾರಿನೇ ಚಪ್ಪಲಿ ಕಾಯ್ತಾ ಇದ್ದಾನೆ ಯಜಮಾನ್ರೆ.